ಇದನ್ನು ನೋಡಿ, ನಮ್ಮ ದೈನಂದಿನ ಬದುಕಿನ ಭಾವನೆಗಳಿಗೆ ನಾವು ಮಾಡುವ ಆ ಥರದ ತಪ್ಪುಗಳೇನಿದಾವಲ್ಲ, ಮತ್ತೆ ಆ ತಪ್ಪುಗಳಿಗೆ ಶಿವಪ್ಪನವರು ಕನ್ನಡಿ ಹಿಡಿಯುವಂತಹ ಸಾಲುಗಳನ್ನು ಬರೆದುಕೊಟ್ಟಿದ್ದಾರೆ. ತುಂಬ ಸರಳವಾಗಿದೆ. ತರದೆ ನೀ ಡೀವಟಿಗೆ ತಮವ ಜರಿದರೆ ಬಂತೆ, ಬಳಸಿದರೆ ಅಪಶಬ್ದ ಕವಿತೆಯಾಗುವುದೇ, ನಿಜ ಭಾವವಿಲ್ಲದಿರೆ ಬೆಲೆ ಇದೆಯೇ ಅರ್ಚನೆಗೆ, ಬಲ್ಲವರು ಮೆಚ್ಚುವರೇ ಮುದ್ದುರಾಮ. ಆಹಾ, ಹೇಗಿದೆ ಅಲ್ಲ. ಜೀವನದಲ್ಲಿ ಕಷ್ಟಗಳು, ನಿರಾಶೆ ಅಥವಾ ನಕಾರಾತ್ಮಕತೆ ಏನು ಬರುತ್ತಲ್ಲ, ಅದು ಎದುರಾದಾಗ ನಾವು ಸುಮ್ಮನೆ ಕುಳಿತು ಪರಿಸ್ಥಿತಿನ ಅಥವಾ ಸಮಾಜವನ್ನು ಅಥವಾ ನಮ್ಮ ಹಣೆ ಬರಹವನ್ನು ದೂಷಿಸ್ತಾ ಇರ್ತೇವೆ. ತಮವ ಜರಿದರೆ ಬಂತೆ. ಆದರೆ ಕವಿ ಹೇಳ್ತಾರೆ, ಕತ್ತಲನ್ನು ಬೈಯುತ್ತಾ ಕೂತ್ರೆ ಕತ್ತಲು ದೂರ ಆಗೋಗ್ಬಿಡುತ್ತಾ? ಅದಕ್ಕೆ ನಾವೇನು ಮಾಡಬೇಕು? ನಾವು ಒಂದು ಜ್ಞಾನದ ಭರವಸೆ ಅಥವಾ ಒಂದು ಸಣ್ಣ ಪ್ರಯತ್ನದಿಂದ ಒಂದು ದೀವಿಟಿಗೆ ದೀಪ ಅದನ್ನು ಹಿಡಿದುಕೊಂಡು ಮುಂದೆ ಬರಬೇಕು, ಬೆಳಕನ್ನು ತೋರಿಸ್ತಾ ಬರಬೇಕು. ಕೇವಲ ದೂರುವುದರಿಂದ ಬದುಕು ಬದಲಾಗುವುದಿಲ್ಲಪ್ಪ, ಬದಲಾವಣೆಗೆ ನಾವೇ ಹೆಜ್ಜೆ ಇಡಬೇಕು. ಇದೆಲ್ಲ ನಮಗೆ ಒಂದೊಂದ್ಸಲ ಅನ್ನಿಸ್ತಾ ಇರುತ್ತೆ. ಆದರೆ ಅದು ಈ ರೀತಿಯಾದ ಸಾಲುಗಳಲ್ಲಿ ಬಂದಾಗ ನಮಗದು ನಾಟಬೇಕು, ನಮಗೆ ಚುಚ್ಚಬೇಕು. ನಾವೇನು ತಪ್ಪು ಮಾಡ್ತಾ ಇದ್ದೀವಿ, ನಾವೇನು ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡಿಸ್ತಾ ಇದೆ ಅದು. ಹಾಗೆ ಇಂದಿನ ದಿನಗಳಲ್ಲಿ ಏನಾಗೋಗ್ಬಿಟ್ಟಿದೆ ಅಂತಂದರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ದೈನಂದಿನ ಸಂಭಾಷಣೆಯಲ್ಲಿ ಕೋಪ ಬಂದಾಗ ಅತಿ ಸುಲಭವಾಗಿ ನಾವೇನು ಮಾಡ್ತೀವಿ, ಆ ಆಕ್ರೋಶದಿಂದ ಕಹಿಯಾದ ಮಾತುಗಳನ್ನು ಅಪಶಬ್ದ ಆಡ್ಬಿಡ್ತೇವೆ, ಬೈತೇವೆ, ಜರಿತೇವೆ, ಅಪನಿಂದನೆ ಮಾಡ್ತೇವೆ. ಆದರೆ ಕೇವಲ ಗದ್ದಲ ಎಬ್ಬಿಸುವುದರಿಂದ, ಗದ್ದಲ ಮಾಡೋದರಿಂದ ಅಥವಾ ಕಟು ಮಾತುಗಳಿಂದ ಅದು ಅರ್ಥಪೂರ್ಣ ಸಂವಹನ ಅಂತ ಏನು ಹೇಳ್ತೀವಲ್ಲ, ಅದಾಗೋದಿಲ್ಲ. ಹೃದಯವನ್ನು ತಟ್ಟುವ ಪ್ರೀತಿಯ ಮಾತು ಕವಿತೆಯಾಗಬಲ್ಲದು, ಮೃದುವಾಗಬಲ್ಲದು, ಮನಸ್ಸನ್ನು ಮೃದು ಮಾಡಬಲ್ಲದು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಬಳಸಿದರೆ ಅಪಶಬ್ದ ಕವಿತೆಯಾಗುವುದೇ, ನಿಜ ಭಾವವಿಲ್ಲದಿರೆ ಬೆಲೆ ಇದೆಯೇ ಅರ್ಚನೆಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಸಂಬಂಧಗಳಲ್ಲಾಗಲಿ, ಸ್ನೇಹಿತರಲ್ಲಾಗಲಿ, ದೈವದ ಆರಾಧನೆಯಲ್ಲಾಗಲಿ, ಅರ್ಥ ಆಯ್ತಾ? ದೈವದ ಆರಾಧನೆಯಲ್ಲಾಗಲಿ ಕೇವಲ ಯಾಂತ್ರಿಕವಾಗಿ, ಕೃತಕವಾಗಿ ಪ್ರೀತಿ ತೋರಿಸಿದ್ರೆ ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ಒಳಗಣ್ಣಿನಿಂದ ನಿಜವಾದ ಪ್ರೀತಿ, ಪ್ರಾಮಾಣಿಕತೆ ಬರಬೇಕು. ನಿಜ ಭಾವ ಅಂತ ಏನು ಹೇಳ್ತೀವಲ್ಲ, ಆ ನಿಜ ಭಾವ ಇಲ್ಲದೆ ಹೋದರೆ ಸಮಾಜದಲ್ಲಿ ಬುದ್ಧಿವಂತರು ಮತ್ತು ನಿಮ್ಮನ್ನು ನಿಜವಾಗಿ ಪ್ರೀತಿ ಮಾಡೋರು ಅದನ್ನು ಒಪ್ಪೋದಿಲ್ಲ. ಹೇಳ್ತಾರೆ, ಏನೋ ಒಂದು ತಪ್ಪಿದೆಯಪ್ಪ ಇಲ್ಲಿ ಅಂತ. ಅದು ಬಹಳ ಇಂಪಾರ್ಟೆಂಟ್ ಇಲ್ಲಿ. ಬದುಕು ಸುಂದರವಾಗಬೇಕಾದರೆ ಈ ಬಾಹ್ಯ ಪ್ರದರ್ಶನ ಏನಿದೆಯಲ್ಲ, ಅದಕ್ಕಿಂತ ಆಂತರಿಕ ಪ್ರಾಮಾಣಿಕತೆ ಮತ್ತು ಸಕಾರಾತ್ಮಕ ಪ್ರಯತ್ನ ಬಹಳ ಮುಖ್ಯ ಅಂತ ಈ 4 ಸಾಲುಗಳಲ್ಲಿ ಹೇಳ್ತಾರೆ. ಈಗ ಇದೇ ಪದ್ಯನ ಇನ್ನೊಂದು ಸ್ವಲ್ಪ ಡಿಫರೆಂಟ್ ಆಗಿ ನೋಡೋಣ. ಇನ್ಫಾರ್ಮೇಷನ್ ಥಿಯರಿ ಆ್ಯಂಡ್ ನಾಯ್ಸ್ ಕೂಡ ಇದೇ ರೀತಿ ಇದೆ. ಅದರಲ್ಲಿ ಆಧುನಿಕ ಕಂಪ್ಯೂಟರ್ ವಿಜ್ಞಾನ ಮತ್ತು ನೀವು ಮಾಹಿತಿ ತಂತ್ರಜ್ಞಾನದಲ್ಲಿ ಅಪಶಬ್ದ ಎಂದರೆ ನಾಯ್ಸ್ ಅಂತ ಹೇಳ್ತೀವಿ ಅಲ್ವಾ? ಆ ನಾಯ್ಸು ಯಾವುದೇ ಒಂದು ಸಿಸ್ಟಮ್ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ಕೇವಲ ಗದ್ದಲವಿದ್ದರೆ ಆಗೋದಿಲ್ಲ, ಅಥವಾ ಅದರಲ್ಲಿ ಅರ್ಥಪೂರ್ಣವಾದ ದತ್ತಾಂಶ, ಡೇಟಾ ಮತ್ತು ಸಿಗ್ನಲ್ ಇರಬೇಕು. ಹಾಗಾಗಿ ಕೇವಲ ರ್ಯಾಂಡಮ್ ಆಗಿ ಯಾವುದೋ ಪದಗಳನ್ನು, ಯಾವುದೋ ಕೋಡ್ಗಳನ್ನು, ಯಾವುದೋ ಕಂಪ್ಯೂಟರ್ ಪ್ರೋಗ್ರಾಮ್ನ ಬರೆದ್ರೆ ಅದಾಗೋದಿಲ್ಲ. ಅದು ಸರಿಯಾದ ಒಂದು ನಿರ್ದಿಷ್ಟ ಕ್ರಮಾವಳಿ ಕೂಡ ಬರೋದಿಲ್ಲ. ನಾನು ಹೇಳೋದು ಅರ್ಥ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಅದೆಲ್ಲವೂ ಅಂದರೆ ಈ ಥರ ತಿಳ್ಕೊಳ್ಳೋಣ. ಬ್ರಹ್ಮಾಂಡವು ಕ್ರಿಯೆ ಮತ್ತು ಪ್ರಕ್ರಿಯೆಗಳ ಮೇಲೆ ನಡೆಯುತ್ತದೆ. ನಿಮ್ಮ ಆಂತರಿಕ ಇನ್ಪುಟ್ ಏನಿದೆಯಲ್ಲ, ಒಳ ಇನ್ಪುಟ್ ಅಂತ ಏನು ಹೇಳ್ತೀವಿ, ಅದು ಪ್ರಾಮಾಣಿಕವಿದ್ದಾಗ ಮಾತ್ರ ಔಟ್ಪುಟ್ ಕರೆಕ್ಟಾಗಿ ಬರ್ತದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಸಂದೇಶ ಏನಪ್ಪ ಇಲ್ಲಿ ನಮಗೆ ಅಂತಂದರೆ, ಸರಿಯಾದ ಇನ್ಪುಟ್ ಕೊಟ್ಟರೆ ಮಾತ್ರ ಸರಿಯಾದ ಔಟ್ಪುಟ್ ಬರುವುದು. ಆ ಸರಿಯಾದ ಇನ್ಪುಟ್ ಕೊಡಬೇಕು ಅಂತಂದರೆ ನಮ್ಮ ಮನಸ್ಥಿತಿ ಸರಿ ಇರಬೇಕು, ನಾವು ಆಡುವ ಭಾಷೆ ಸರಿ ಇರಬೇಕು, ನಾವು ಯೋಚನೆ ಮಾಡುವ ಕ್ರಮ ಸರಿ ಇರಬೇಕು ಅಲ್ವಾ?